ಅಮ್ಮ ಇಲ್ಲದೆ ಬದುಕ್ತೀನಿ ಅಂತ ಹೇಳ್ತಿದ್ದೀರಾ? ಯಾವುದಕ್ಕೂ ಹುಷಾರಾಗಿರಿ. ಹುಷಾರಾಗಿರ್ಬೇಕಾಗಿದ್ದು ನಾನಲ್ಲ ಕಣ, ಇವಳು. ವೆಲ್ ಅಮ್ಮ, ಇರೋತ್ರ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ರು, ಇವ್ರು ಮಾತ್ರ ಹಠ ಬಿಡ್ತಾ ಇಲ್ಲ. ನೀವು ಕ್ಷಮೆ ಕೇಳಿದ್ರಿ, ಅಪ್ಪನಿಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ ಅಂತ ಕೂಡ ಹೇಳಿದ್ರಿ. ಆದರೆ ಇವ್ರಿಗೆ ಬೇಕಾಗಿಲ್ಲ. ಅಮ್ಮ ಏನು ಮಾಡಿದೆ ಇವಾಗ? ರೀ, ಈಗಲೂ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಅಂದಮೇಲೆ ಕೋಪ ಮನಸ್ತಾಪ ಇರೋದೇ ಅಲ್ವಾ? ಯಾಕ್ರಿ ಇಷ್ಟು ಹಠ ಮಾಡ್ತಿದ್ದೀರಾ? ಒಟ್ಟಾಗಿ ಚೆನ್ನಾಗಿರೋದಕ್ಕೆ ಇನ್ನೇನು ಬೇಕು ಹೇಳಿ? ಮಾವ, ಅಮ್ಮ ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ, ಪ್ಲೀಸ್ ಒಪ್ಕೊಳ್ಳಿ. ಜೊತೆಗಿದ್ದು ಹೊಂದಾಣಿಕೆ ಮಾಡಿಕೊಂಡ್ರೆ ನಿಮಗೂ ಈ ಕುಟುಂಬಕ್ಕೂ ಒಳ್ಳೇದೇ ಅಲ್ವಾ? ಮಾಲ್ತಿ, ನಿನ್ನ ಜೊತೆ ಇರೋದು ಅಂದರೆ ನನಗೆ ಉಸಿರು ಕಟ್ಟದಾಗುತ್ತೆ, ಹಿಂಸೆ ಆಗುತ್ತೆ. ಯಾರೋ ಬಂದು ನನ್ನ ಕತ್ತು ಹೆಚ್ಚಿಗ್ದಾಗುತ್ತೆ. ಜಗತ್ತಿನಲ್ಲಿ ಯಾವ ಗಂಡಸಿಗೂ ಇಂಥ ಸ್ಥಿತಿ ಬರಬಾರ್ದು. ಅಂತ ಟಾರ್ಚರ್ ನೀನು. ಕೋರ್ಟಿಂದ ಡಿವೋರ್ಸ್ ಆರ್ಡರ್ ಬರೋವರೆಗೂ ನಾನಂತೂ ನಿನ್ನಿಂದ ದೂರ ಇರ್ತೀನಿ. ಒಂದೇ ಮನೆಯಲ್ಲಿ ನಾವಿಬ್ರು ಇದ್ರು ಅಪರಿಚಿತರ ಥರ ಇರಬೇಕು. ಇವತ್ತೇ ಈ ಕ್ಷಣನೇ ನಮ್ಮಿಬ್ರು ಸಂಬಂಧ ಮುರಿದೋಯ್ತು. ನಾನು ನಿನಗೆ ಗಂಡನೂ ಅಲ್ಲ, ನೀನು ನನಗೆ ಹೆಂಡ್ತಿನೂ ಅಲ್ಲ. ಯಾಕ್ರಿ ಹೀಗೆ ಮಾಡಿದ್ರಿ? ಇಲ್ಲ, ನಾನು ಅಳಬಾರ್ದು. ನನ್ನ ಹತ್ರ ಸೋತೆ ಅಂತ ಆಗುತ್ತೆ. ಅಳ್ಬೇಡ ಮಾಲ್ತಿ.